ಹೆಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಟೀಮ್ ಚಾನಲ್. ಇವತ್ತು ವಿಡಿಯೋ ಬಂದು IPL 2026 ಮೇಲೆ ಇದೆ ಫ್ರೆಂಡ್ಸ್. ಓಕೆನಾ, ಅದಕ್ಕಿಂತ ಮೊದಲೇ ನಾವು T20 ವರ್ಲ್ಡ್ ಕಪ್ನ ಕವರ್ ಮಾಡಿದ್ದೀವಿ. ಓಕೆನಾ, ಬಿಗ್ ಬೇಸ್ ಲೀಗ್ ಮೇಲೆ ಕೂಡ ವಿಡಿಯೋ ಮಾಡಿದ್ದೀನಿ ನಾನು. WPL ವುಮೆನ್ಸ್ ಮೇಲೆ ಕೂಡ ನಾನು ವಿಡಿಯೋ ಮಾಡಿದೆ. ಓಕೆನಾ, ವುಮೆನ್ಸ್ ಲೀಗ್ ಮೇಲೆ ಕೂಡ IPL ಲೀಗ್ ಮೇಲೆ ಕೂಡ ವಿಡಿಯೋ ಮಾಡಿದ್ದೀನಿ. ಓಕೆನಾ, ಸೊ ಫ್ರೆಂಡ್ಸ್, ಇವಾಗ ಬಂದು IPL 2026 ಮೇಲೆ ಇದೆ ಫ್ರೆಂಡ್ಸು. IPL ಅಲ್ಲಿ ಜನ ತುಂಬ ಜಾಸ್ತಿ ಆಡ್ತಾರೆ. ಓಕೆನಾ, ಎಲ್ಲರಿಗೂ ಹೋಪ್ ಇರುತ್ತೆ. IPL ಅಂದರೆ ಹೋಮ್ ಲೀಗ್ ಥರ ಫ್ರೆಂಡ್ಸ್. ಓಕೆನಾ, ಇಲ್ಲಿ ಬೆಟ್ ಪ್ಲೇಸ್ ಮಾಡೋದು ತುಂಬ ಜಾಸ್ತಿ ಜನ ಇರುತ್ತೆ. ಓಕೆನಾ, ಮಾರ್ಕೆಟ್ ಫುಲ್ ಆ್ಯಕ್ಟಿವ್ ಆಗಿಬಿಡುತ್ತೆ ಇಲ್ಲಿ IPL ಅಲ್ಲಿ. ಎಲ್ಲರೂ ಆನ್ಲೈನ್ ಅವರು, ಆಫ್ಲೈನ್ ಅವರು, ಪಂಟ್ರು ಜಾಸ್ತಿ ಬೆಟ್ ಪ್ಲೇಸ್ ಮಾಡೋದು IPL ಮೇಲೇ ಫ್ರೆಂಡ್ಸ್. ನೋಡಿ, ಲಾಸ್ಟ್ ಟೈಮ್ IPL 2025 ಇಷ್ಟು ಚೆನ್ನಾಗಿ ಹೋಗಿಲ್ಲ ಫ್ರೆಂಡ್ಸು. 45 ಮ್ಯಾಚ್ ಸ್ಟಾರ್ಟ್ ಆಗಿದ್ದು. ಓಕೆನಾ, ಅದರಲ್ಲಿ ಒಂದು 6 ರಿಂದ 7 ಮ್ಯಾಚ್ ಮಾತ್ರ ಒಂದು ಮಿನಿ ಜಾಕ್ ಪಾಟ್ ಥರ ಇದ್ದಾವೆ ಫ್ರೆಂಡ್ಸು. ಓಕೆನಾ, ಜಾಕ್ ಪಾಟ್ ಅಂತ ಒಂದು 2 ಮ್ಯಾಚ್ ಮಾತ್ರ ಆಗಿದೆ ಫ್ರೆಂಡ್ಸ್. ನೋಡಿ, ವರ್ಲ್ಡ್ ಕಪ್ 2024 ಅಲ್ಲಿ ಜಾಕ್ ಪಾಟ್ ತುಂಬ ಜಾಸ್ತಿ ಇದು. ಓಕೆನಾ, ಅದಾದಮೇಲೆ ವರ್ಲ್ಡ್ ಕಪ್ 2025 ಅಲ್ಲಿ ಏನೂ ಇಲ್ಲ. ಓಕೆನಾ, ಇವಾಗ ಹೋಗಿ ವರ್ಲ್ಡ್ ಕಪ್ಪಲ್ಲಿ ನೋಡಿ ನೀವು ಎಲ್ಲ ಫೇವ್ರೇಟ್ ಟೀಮೇ ಗೆದ್ದಿರೋದು. ಓಕೆನಾ, ಸ್ಟೇಟ್ ಮ್ಯಾಚಸ್ ಜಾಸ್ತಿ ಆಗಿದೆ. ಸೊ ಫ್ರೆಂಡ್ಸ್, 1 ಇಯರ್ ಪಂಟ್ರ್ ಲೀಗ್ ಇರುತ್ತೆ, ಅದಾದಮೇಲೆ ನೆಕ್ಸ್ಟ್ ಇಯರು ಬುಕ್ಕಿ ಲೀಗ್ ಇರುತ್ತೆ. ಓಕೆನಾ, ಇವಾಗ ಬುಕ್ಕಿ ಲೀಗ್ ಆಲ್ರೆಡಿ 2025 ಅಲ್ಲಿ IPLದು ಆಗಿಬಿಟ್ಟಿದೆ ಫ್ರೆಂಡ್ಸು. ಇವಾಗ 2026 ಅಲ್ಲಿ ಪಂಟ್ರ್ ಲೀಗ್ ಖಂಡಿತ ಇದ್ದಾರೆ ಫ್ರೆಂಡ್ಸು. ಓಕೆನಾ, ಫುಲ್ ಜಾಕ್ಪಾಟ್ ಮ್ಯಾಚಸ್ ಇರುತ್ತೆ. ಸೊ ಈ ವಿಡಿಯೋಲಿ ನಾವು 4 ಟೀಮ್ ಬಗ್ಗೆ, ಅದಾದಮೇಲೆ ಫೈನಲ್ ಟೀಮ್ ಬಗ್ಗೆ, ಓಕೆನಾ, ಯಾವ ಟೀಮ್ ಸ್ಟ್ರಾಂಗ್ ಇದೆ, ಓಕೆನಾ, ಯಾವ ಟೀಮ್ ಜೊತೆ ನೀವು ಹೋಗಬೇಕು, ಯಾವ ಟೀಮ್ ನಿಮಗೆ ಒಳ್ಳೆ ಪ್ರಾಫಿಟ್ ಮಾಡಿಕೊಡುತ್ತೆ, ಸೊ ಆದಮೇಲೆ ವಿಡಿಯೋ ಫ್ರೆಂಡ್ಸು. ಸೊ ನಾನು ನಿಮಗೆ ಟೀಮ್ ಪ್ರಕಾರ ತೋರಿಸ್ತೀನಿ. ಓಕೆನಾ, ಸೀರಿಯಲ್ ನಂಬರ್ ಒಳಗೆ ತೋರಿಸ್ತೀನಿ ಯಾವ ಟೀಮ್ ಸ್ಟ್ರಾಂಗ್ ಇದೆ ಅಂತ. ಓಕೆನಾ, ಸೊ ಫ್ರೆಂಡ್ಸ್ ನೋಡಿ, IPL 2026-28 ಮಾರ್ಚ್ಗೆ ಸ್ಟಾರ್ಟ್ ಆಗುತ್ತೆ. 12th ಏಪ್ರಿಲ್ವರೆಗೂ ಫೈನಲ್ ಮ್ಯಾಚ್ ಇರುತ್ತೆ ಫ್ರೆಂಡ್ಸು IPL 2026. ಓಕೆನಾ, ಸೊ ಫ್ರೆಂಡ್ಸ್, ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಮಾಡಿಲ್ಲ ನೋಡಿ, ನೀವು ಅಲ್ಲಿ ನಿಮಗೆ ಎಲ್ಲ ಮ್ಯಾಚಸ್ದು ವೀಡಿಯೋ ನಿಮಗೆ ಸಿಗೋಲ್ಲ. ಬಟ್ ಸ್ನೇಹಿತರೆ, ನೀವು ಟೆಲಿಗ್ರಾಮ್ ಚಾನಲ್ಗೆ ಏನೋ ಜಾಯಿನ್ ಆಗಿದರೆ ನಿಮಗೆ ಯಾವಾಗಲೂ ನಿಮಗೆ ಪ್ರೆಡಿಕ್ಷನ್ ಸಿಗುತ್ತೆ. ಓಕೆನಾ, ಎವ್ರಿ IPL ಮ್ಯಾಚ್ದು ಪ್ರೆಡಿಕ್ಷನ್ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಮೇಲೆ ಸಿಗುತ್ತೆ. ನೀವು ಬೇಕಂದರೆ ನಮ್ಮ ಈ ಸ್ಕ್ಯಾನರ್ QR ಕೋಡಿಂದ ಬೇಕಂದರೆ ಸರ್ಚ್ ಮಾಡ್ಬೋದು. ಇಲ್ಲಾಂದರೆ ನೀವು ಬಂದು ಟೆಲಿಗ್ರಾಮಲ್ಲಿ ಬ್ಯಾಟಿಂಗ್ ಕಿಂಗ್ ಕರ್ಣ ಅಂತ ಆಗಿಬಿಟ್ರೆ ಸರ್ಚ್ ಮಾಡಿದ್ರೆ ಕೂಡ ನೀವು ನನ್ನ ಚಾನಲ್ ಸಿಗುತ್ತೆ. ಇಲ್ಲಾಂದರೆ ಲಾಸ್ಟಲ್ಲಿ ನಾನು ಒಂದು ವಾಟ್ಸಪ್ ನಂಬರ್ ಕೊಡ್ತೀನಿ, ಅಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಓಕೆನಾ ಫ್ರೆಂಡ್ಸ್, ಸೊ ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫಸ್ಟು 2026 ಎಲ್ಲಕ್ಕಿಂತ ಬೆಸ್ಟ್ ಟೀಮ್ ಅಂದರೆ ಫ್ರೆಂಡ್ಸು ಮುಂಬೈ ಇಂಡಿಯನ್ಸ್. ಓಕೆನಾ, ನೋಡಿ ಫ್ರೆಂಡ್ಸು, ಇದರಲ್ಲಿ ಓಪನಿಂಗ್ಗೆ ಬಂದು ಡಿಕಾಕ್ ಬರ್ತಾನೆ, ಅದಾದಮೇಲೆ ರೋಹಿತ್ ಶರ್ಮಾ ಬರ್ತಾನೆ. ಓಕೆನಾ, ಅದಾದಮೇಲೆ ಫ್ರೆಂಡ್ಸು ಇದು ಟೀಮ್ದು ಮಿಡಿಲ್ ಆರ್ಡರ್ ತುಂಬ ಚೆನ್ನಾಗಿದೆ. ತಿಲಕ್ ವರ್ಮಾ ಇದ್ದಾನೆ, ಅದಾದಮೇಲೆ ಸೂರ್ಯಕುಮಾರ್ ಇದ್ದಾನೆ, ಹಾರ್ದಿಕ್ ಪಾಂಡ್ಯ ಇದ್ದಾನೆ. ಓಕೆನಾ, ಅದಾದಮೇಲೆ ಬೌಲಿಂಗಲ್ಲಿ ನಿಮ್ಗೆ ಗೊತ್ತಿದೆ ಫ್ರೆಂಡ್ಸು, ಜಸ್ಪ್ರೀತ್ ಬುಮ್ರಾ ಇದ್ದಾನೆ. ಸೊ ಅವರಲ್ಲಿ ನೋಡಿದ್ರೆ ಎಲ್ಲಕ್ಕಿಂತ ಬೆಸ್ಟ್ ಟೀಮ್ ಅಂದರೆ, ಎಲ್ಲ ಸ್ಟಾರ್ ಪ್ಲೇಯರ್ ಇರೋ ಟೀಮ್ ಅಂದರೆ ಮುಂಬೈ ಇಂಡಿಯನ್ಸು. ಅದರಲ್ಲಿ ಇರೋ ಪ್ಲೇಯರ್ಸ್ ಎಲ್ಲ ಫಾರ್ಮಲ್ಲಿದ್ದಾರೆ ಫ್ರೆಂಡ್ಸ್. ಓಕೆನಾ, ಯಾವುದೋ ಔಟ್ ಆಫ್ ಫಾರ್ಮ್ ಪ್ಲೇಯರ್ ಯಾವುದಿಲ್ಲ ಫ್ರೆಂಡ್ಸು. ಓಕೆನಾ, ರೋಹಿತ್ ಶರ್ಮಾ ಕೂಡ ಒಳ್ಳೆ ಫಾರ್ಮಲ್ಲಿದ್ದಾನೆ. ಸೊ ನನ್ನ ಪ್ರಕಾರ ಈ ಸಲ IPLದು ಫೈನಲ್ ಟೀಮಲ್ಲಿ ಫಸ್ಟ್ ಟೀಮ್ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಇದೆ ಫ್ರೆಂಡ್ಸ್. ಓಕೆನಾ, ಈ ಟೀಮ್ನ ನೀವು ಖಂಡಿತ ಈ ಸಲ ನೋಡಿ. ಮುಂಬೈ ಇಂಡಿಯನ್ಸು 2007 ಹಿಸ್ಟ್ರಿ ಇದೆ. ಫಸ್ಟ್ ಮ್ಯಾಚ್ ಅವ್ರು ಯಾವಾಗೂ ಗೆದ್ದಿಲ್ಲ. ಬಟ್ ಈ ಸಲ ಏನಾದರೂ ಹಿಸ್ಟ್ರಿ ಚೇಂಜ್ ಆಗ್ಬೋದು, ಫಸ್ಟ್ ಮ್ಯಾಚ್ ಇವರು ಗೆಲ್ಬೋದು. ಓಕೆನಾ, ಸೊ ನನಗೆ ಫಸ್ಟ್ ಮ್ಯಾಚ್ದು ಪ್ರೆಡಿಕ್ಷನ್ ಇಲ್ಲೇ ಹೇಳ್ತಾ ಇದ್ದೀನಿ. ಓಕೆನಾ, ಫಸ್ಟ್ ಮ್ಯಾಚು ಮುಂಬೈ ಇಂಡಿಯನ್ಸ್ ಗೆಲ್ಬೋದು. ಓಕೆನಾ, ಸೆಕೆಂಡ್ ಟೀಮ್ ಫ್ರೆಂಡ್ಸು ನಾನು ಡಾರ್ಕ್ ಹೋರ್ಸ್ ಟೀಮ್ನ ಹಾಕಿದ್ದೀನಿ. ಓಕೆನಾ, ರಾಜಸ್ಥಾನ್ ರಾಯಲ್ಸ್ಗೆ. ಓಕೆನಾ, ಸೊ ಇದರಲ್ಲಿ ಫ್ರೆಂಡ್ಸು ಸ್ಟಾರ್ ಪ್ಲೇಯರ್ಸ್ ಅಂದರೆ ವೈಭವ್ ಸೂರ್ಯವಂಶಿ. ನೀವು ಲಾಸ್ಟ್ ರೀಸೆಂಟ್ ವರ್ಲ್ಡ್ ಕಪ್ ನೋಡಿ. ಅದಾದಮೇಲೆ ಫ್ರೆಂಡ್ಸ್ ಮಾತಾಡೋ SSC ಜೈಸ್ವಾಲು. ಓಕೆನಾ, ರಿಯಾನ್ ಪರಾಗು. ಓಕೆನಾ, ಧ್ರುವ್ ಇದ್ದಾನೆ ಫಾರ್ಮಲ್ಲಿ ಮಾತ್ರ ಫ್ರೆಂಡ್ಸು. ನೀವು ವರ್ಲ್ಡ್ ಕಪ್ ನೋಡಿರಬೇಕು. ಸೊ ಅದರಲ್ಲಿ ಹೆಟ್ ಮ್ಯಾಡ್ದು ನೀವು ಪರ್ಫಾರ್ಮೆನ್ಸ್ ನೋಡಿದ್ದೀರಾ. ಓಕೆನಾ, ಅದಾದಮೇಲೆ ಫ್ರೆಂಡ್ಸು ಬೌಲಿಂಗ್ ನೋಡಿ, ಜಾಫರ್ ಆರ್ಚರ್ ಬೌಲಿಂಗ್ ಚೆನ್ನಾಗಿತ್ತು. ಓಕೆನಾ, ಎಲ್ಲ ಪ್ಲೇಯರ್ಸು ಫಾರ್ಮಲ್ಲಿದೆ. ಓಕೆನಾ, ಏನು ಒಂಥರನೂ ಡೌಟ್ ಆಗೋಲ್ಲ, ಈ ಟೀಮು ಸೋದ್ಬೋದು. ಇದಾಗ ಓಪ್ನಿಂಗ್ ಸ್ಟ್ಯಾಂಡ್ ರಾಜಸ್ಥಾನ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸು. ಏನಾದರೂ ಈ ಓಪ್ನಿಂಗ್ ಪಾರ್ಟ್ನರ್ಶಿಪ್ ಮಾಡಿದ್ರೆ 200-200+ ಸ್ಕೋರ್ ಈಸಿಯಾಗಿ ಇವ್ರು ಚೇಸ್ ಮಾಡ್ತಾರೆ. ಓಕೆನಾ, ಅದಾದಮೇಲೆ ಇಲ್ಲಾಂದರೆ 200, 250, 230 ಸ್ಕೋರ್ ಇವ್ರು ಈಸಿಯಾಗಿ ಬೋರ್ಡ್ ಮೇಲೆ ಆಗಿಬಿಡ್ತಾರೆ ಫ್ರೆಂಡ್ಸು ಫಸ್ಟ್ ಬ್ಯಾಟಿಂಗ್ ಮಾಡ್ರೆ ರಾಜಸ್ಥಾನ್ ರಾಯಲ್ಸ್. ಓಕೆನಾ, ಇದು ಡಾರ್ಕ್ ಹೋಸ್ಟ್ ಟೀಮ್ ಇದೆ ಫ್ರೆಂಡ್ಸ್. ಓಕೆನಾ, ಜನ ಇಷ್ಟು ರಾಜಸ್ಥಾನ್ಗೆ ಬೆಲೆ ಕೊಡೋಲ್ಲ. ಬಟ್ಟು ನೀವು ರಾಜಸ್ಥಾನ್ ಜೊತೆ ಇರಿ ಫ್ರೆಂಡ್ಸ್. ಯಾಕೆಂದರೆ ಟೀಮಲ್ಲಿ ಪ್ಲೇಯರ್ಸ್ ನೋಡಿ, ಯಾವ ಪ್ಲೇಯರ್ಸ್ ಫಾರ್ಮಲ್ಲಿದ್ದಾರೆ ಅದ್ಮೇಲೆ ಡಿಫೆಂಡ್ ಆಗೋದು ಫ್ರೆಂಡ್ಸು. ಟೀಮ್ ಯಾವ ಥರ ಸ್ಟ್ರಾಂಗ್ ಇದೆ. ಓಕೆನಾ, ಪ್ಲೇಯರ್ಸ್ ಫಾರ್ಮಲ್ಲಿ ಇಲ್ಲ ಅಂದರೆ ಏನು ಮಾಡೋಕ್ಕಲ್ಲ ಫ್ರೆಂಡ್ಸು. ಆಮೇಲೆ ಆ ಟೀಮು
ಇಷ್ಟೊಂದು ಕಾಣೋದಿಲ್ಲ, ಅದಾದಮೇಲೆ ಪರ್ಫಾರ್ಮೆನ್ಸ್ ಬರೋದಿಲ್ಲ ನಿಮಗೆ. ಓಕೆನಾ. ಸೊ ಫಸ್ಟ್ ಮುಂಬೈ ಇಂಡಿಯನ್ಸು, ಸೆಕೆಂಡು ನಾನು ರಾಜಸ್ಥಾನ್ ರಾಯಲ್ಸ್ಗೆ ಎಸ್ ಎ ಡಾರ್ಕ್ ಹಾರ್ಸ್ ಇಕ್ಕಿದ್ದೀನಿ. ಡಾರ್ಕ್ ಹಾರ್ಸ್ ಅಂದರೆ ಫ್ರೆಂಡ್ಸು ಏನು ಬೇಕಾದ್ರೆ ಮಾಡ್ಬೋದು. ಸೊ ಅದನ್ನ ಡಾರ್ಕ್ ಹಾರ್ಸ್ ಟೀಮ್ ಅಂತಾರೆ ಫ್ರೆಂಡ್ಸ್. ಓಕೆನಾ. ಅದಾದಮೇಲೆ ಫ್ರೆಂಡ್ಸ್ ನೋಡಿ ನಂಬರ್ 3ಗೆ ಯಾವ ಟೀಮ್ ಇದೆ ಅಂತಾರೆ ಫ್ರೆಂಡ್ಸು, ಪಂಜಾಬ್. ಓಕೆನಾ. ಲಾಸ್ಟ್ ಟೈಮ್ ಫೈನಲ್ ಬಂದಿದೆ. ಶ್ರೇಯಸ್ ಈ ಟೀಮ್ದು ಕ್ಯಾಪ್ಟನ್ ಇದ್ದಾನೆ. ಓಕೆನಾ. ಲಾಸ್ಟ್ ಟೈಮ್ ಈ ಟೀಮ್ದು ಪರ್ಫಾರ್ಮೆನ್ಸ್ ನೀವು ನೋಡಿರಬೇಕು. ಸೊ ನನ್ನ ಪ್ರಕಾರ ಪಂಜಾಬು ಎಲ್ಲೂ ಟಾಪ್ 4ಅಲ್ಲಿ ಬರ್ಬೋದು. ಓಕೆನಾ. ಈಸಿಯಾಗಿ ಟಾಪ್ 4ಅಲ್ಲಿ ಬರ್ಬೋದು. ಯಾಕೆಂದರೆ ಶ್ರೇಯಸ್ ಅಯ್ಯರ್ಗೆ BCCI ಅವರು ಎಲ್ಲೋ ಮಿಸ್ ಔಟ್ ಮಾಡಿದ್ದಾರೆ. ಸೊ ಅದೇ ಕೋಪದಲ್ಲಿ ಬಂದುಬಿಟ್ಟು ಶ್ರೇಯಸ್ ಅವರು ಪರ್ಫಾರ್ಮೆನ್ಸ್ ಪಕ್ಕ ಕೊಡ್ತಾನೆ ಫ್ರೆಂಡ್ಸ್. ಓಕೆನಾ. ಅದಾದಮೇಲೆ ಫ್ರೆಂಡ್ಸು ಟೀಮಲ್ಲಿ ಅರ್ಷದೀಪ್ ಸಿಂಗ್ ಇದ್ದಾನೆ. ಓಕೆನಾ. ಮಾರ್ಕ್ ಇಸ್ಟಾನಿಕ್ ಇದ್ದಾನೆ. ಓಕೆನಾ. ಸೊ ಫ್ರೆಂಡ್ಸ್ ಟೀಮ್ ಬ್ಯಾಲೆನ್ಸ್ ಟೀಮ್ ಇದೆ ಪಂಜಾಬ್ದು. ಓಕೆನಾ. ಅದರಲ್ಲಿ ಯಾವುದು ಪ್ಲೇಯರ್ಸು ಇಂಜುರಿನ ಏನೂ ಆಗಿಲ್ಲ. ಸೊ ಆ ಟೀಮು ಲಾಸ್ಟ್ ಟೈಮ್ ಯಾವ ಥರ ಆಡಿದರೆ ಪ್ಲೇಯಿಂಗ್ ಇಲೆವೆನ್ಸ್ ಅದೇ ನಿಮಗೆ ಪ್ಲೇಯಿಂಗ್ ಇಲೆವೆನ್ಸ್ ಇಲ್ಲಿ ಸಿಗುತ್ತೆ. ಓಕೆನಾ. ಸ್ವಲ್ಪ ಒಂದು 2-3 ಚೇಂಜ್ ಇರ್ಬೋದು. ಬಟ್ ನಾನು ಟಾಪ್ 4ಅಲ್ಲಿ ಈ ಟೀಮ್ನ ನಾನು ಖಂಡಿತ ಇಟ್ಕೊಳ್ತೀನಿ ಪಂಜಾಬ್ಗೆ. ಓಕೆನಾ. ಟಾಪ್ 4ಗೆ ಮಾತಾಡೋ ಫ್ರೆಂಡ್ಸ್ ಚೆನ್ನೈ ಸೂಪರ್ ಕಿಂಗ್. ಓಕೆನಾ. ನೀವು ಇವಾಗ ಹೇಳ್ತೀರಾ RCB. ಸೊ ಫ್ರೆಂಡ್ಸ್ RCBಗೆ ನಾನು ಫಿಫ್ತ್ ಮೇಲೆ ಇಕ್ಕಿದ್ದೀನಿ. ಯಾಕೆಂದರೆ ಇವರು ಲಾಸ್ಟ್ ಟೈಮ್ ಇವರು ವಿನ್ ಆಗಿದ್ದಾರೆ. ಓಕೆನಾ. ಇಲ್ಲ ಅಂತಿಲ್ಲ. ಅದಾದಮೇಲೆ ನಿಮ್ಗೆ ಹೇಳ್ತೀನಿ ಏನು ಪ್ರಾಬ್ಲಮ್ ಇಲ್ಲ. ನಾನು RCBಗೆ ಟಾಪ್ 4 ಇಕ್ಕಿಲ್ಲ. ಓಕೆನಾ. ಸೊ ಫ್ರೆಂಡ್ಸ್ ನೋಡಿ ಇದರಲ್ಲಿ ಟಾಪ್ ಬ್ಯಾಟರ್ಸಲ್ಲಿ ಮಾತಾಡೋ ನೀವು ಶಿವಮ್ ದುಬೆ ಇದ್ದಾನೆ. ಓಕೆನಾ. ಒಳ್ಳೆ ಫಾರ್ಮ್ ಇದ್ದಾನೆ. ಓಕೆನಾ. ಅದಾದಮೇಲೆ ಫ್ರೆಂಡ್ಸ್ ಮಾತಾಡಿದ್ರೆ ಈ ಸಲ ಇವರು ಟಾಪ್ ಪ್ಲೇಯರ್ ಅಂದರೆ ಸಂಜು ಸ್ಯಾಮ್ಸನ್ಗೆ ಕೂಡ ಬೈ ಮಾಡಿದ್ದಾರೆ. ಓಕೆನಾ. ಸೊ ಇದರಲ್ಲಿ ನೋಡಿ ಸ್ಟಾರ್ ಪ್ಲೇಯರ್ಸಲ್ಲಿ ಸಂಜು ಸ್ಯಾಮ್ಸನ್ ಕೂಡ ಫಾರ್ಮಲ್ಲಿದ್ದಾನೆ. ಅದಾದಮೇಲೆ ಶಿವಮ್ ದುಬೆ ಕೂಡ ಫಾರ್ಮಲ್ಲಿದ್ದಾನೆ. ಓಕೆನಾ. ಬೌಲಿಂಗ್ ಲೈನ್ CSKದು ಚೆನ್ನಾಗಿದೆ. ಧೋನಿ 7ಗೆ 8ಗೆ ಬ್ಯಾಟಿಂಗ್ ಮಾಡೋಕ್ಕೆ ಬರ್ತಾನೆ. ಓಕೆನಾ. ಇವ್ನಿಗೆ ಏನು ಸಂಬಂಧಿಲ್ಲ, ಇವ್ನಿಗೆ ಗೆದ್ಕೊಡೋಕ್ಕಾಗಲ್ಲ. ಆದ್ರೂ ಟೀಮಲ್ಲಿ ಇರ್ತಾನೆ ಧೋನಿ. ಓಕೆನಾ. ಸೊ ನಾನು 4ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ ಇಟ್ಕೊಂಡು ಫ್ರೆಂಡ್ಸು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೋದು. 5th ಪ್ಲೇಸ್ಗೆ ನಾನು RCB ಇಟ್ಕೊಂಡು ಫ್ರೆಂಡ್ಸು. ಏನಕ್ಕೆ ಅಂದರೆ ಫ್ರೆಂಡ್ಸು ಹೆಸಲ್ವುಡ್ ಇನ್ಸೂರ್ಡ್ ಇದ್ದಾನೆ. ಓಕೆನಾ. ಅದಾದಮೇಲೆ ಇವಾಗ ನೋಡಿ ಸ್ಟಾರ್ ಪ್ಲೇಸ್ ನೋಡಿ ಅಭಿಷೇಕ್ ಶರ್ಮಾಗೆ ನೋಡಿ, ನೀವು ಸೂರ್ಯವಂಶಿಗೆ ನೋಡಿ, ಅದಾದಮೇಲೆ ಇಶಾನ್ ಕಿಶನ್ಗೆ ನೋಡಿ. ಈ ಥರ ಪ್ಲೇಯರ್ಸು RCBಲಿ ಇಲ್ಲ ಫ್ರೆಂಡ್ಸ್. ಓಕೆನಾ. ಅಂದರೆ ನೀವು ನ್ಯೂಜಿಲೆಂಡ್ ಪ್ಲೇಯರ್ ಫಿನ್ ಎಲಿಯನ್ಗೆ ನೋಡಿ. ಸೊ ಈ ಥರ ಪ್ಲೇಯರ್ಸು ವಿರಾಟ್ ಕೊಹ್ಲಿ ಬಿಟ್ಟು ಯಾರು ಬೆಸ್ಟ್ ಪರ್ಫಾರ್ಮೆನ್ಸ್ RCBಲಿ ಈ ಸಲ ಕೊಡೋಲ್ಲ ಫ್ರೆಂಡ್ಸ್. ಯಾಕಂದರೆ ಇವಾಗ T20 ಲೆವೆಲ್ ಚೇಂಜ್ ಆಗಿಬಿಟ್ಟಿದೆ. ಓಕೆನಾ. ನೀವು ಪಾಟಿದಾರ್ಗೆ ಏನಾದರೂ ನೀವು T20 ಪ್ಲೇಯರ್ ಅಂದ್ಕೊಂಡ್ರೆ ಆ ಥರ ಇವಾಗ ಆಗಲ್ಲ ಫ್ರೆಂಡ್ಸು. ಯಾಕಂದರೆ ಇವಾಗ ಸ್ಕೋರಿಂಗ್ ತುಂಬ ಹೈ ಹೋಗುತ್ತೆ. ಓಕೆನಾ. 200+ ಈಸಿ ಸ್ಕೋರ್ ಇರುತ್ತೆ ಫ್ರೆಂಡ್ಸು. 200+ ಹೊಡೆದಿಲ್ಲ ಅಂದರೆ ಆ ಟೀಮೇ ಗೆಲ್ಲಲ್ಲ. ಇವಾಗ 200+ ಮನೆ ನೀವು ವರ್ಲ್ಡ್ ಕಪ್ ನೋಡಿರಬೇಕು. ಎಷ್ಟೋ ಮ್ಯಾಚಸ್ಸು 200+ ಹೋಗಿರೋದು. ಫಸ್ಟು ಒಂದು ಇಲ್ಲಾಂದರೆ 2 ಮ್ಯಾಚ್ ಮಾತ್ರ 200+ ಹೋಗ್ತಾಯಿದ್ದು. ಬಟ್ ಇವಾಗ ಆ ಥರ ಇಲ್ಲ ಫ್ರೆಂಡ್ಸು. ಟೀಮಲ್ಲಿ ಬೆಟರ್ ಹಾರ್ಡ್ ಹಿಟ್ ಇರಬೇಕು. ಓಕೆನಾ. ಫಾಸ್ಟ್ ಅವ್ರದ್ದು ಸ್ಟ್ರೈಕ್ ರೇಟ್ ಚೆನ್ನಾಗಿರಬೇಕು. ವಿರಾಟ್ ಕೊಹ್ಲಿ ಕೀ ಪ್ಲೇಯರ್ ಇರ್ಬೋದು ಫ್ರೆಂಡ್ಸು RCBಲಿ. ಬಟ್ಟು ಲಾಸ್ಟ್ ಟೈಮ್ ಈ ಪರ್ಫಾರ್ಮೆನ್ಸ್ ಬೇರೆ ಕೊಟ್ಬಿಟ್ಟಿದ್ದಾರೆ, ಫೈನಲ್ಗೆ ಬಂದಿದ್ದಾರೆ. ಓಕೆನಾ. ಸೊ ಈ ಸಲ ನನಗೆ ಯಾಕೆ ಅನಿಸುತ್ತೆ ಈ ಸಲ RCB ಎಲ್ಲರಿಗೆ, ಯಾಕೆಂದರೆ RCB ಫ್ಯಾನ್ ತುಂಬ ಇದ್ದಾರೆ ಫ್ರೆಂಡ್ಸ್. ಓಕೆನಾ. ಸೊ ಅದಕ್ಕೋಸ್ಕರ RCB ಅವ್ರ ಜೊತೆ ಪಲ್ಯ ಖಂಡಿತ ಮಾಡ್ತಾರೆ ಫ್ರೆಂಡ್ಸು. ಸೊ ದಯವಿಟ್ಟು RCBಯಿಂದ ಸ್ವಲ್ಪ ದೂರ ಇರಿ. ಓಕೆನಾ. ಅದಾದಮೇಲೆ ಫ್ರೆಂಡ್ಸ್ ಮಾತಾಡಿದ್ರೆ ಹೈದ್ರಾಬಾದ್. ಓಕೆನಾ. ಹೈದ್ರಾಬಾದಲ್ಲಿ ಫ್ರೆಂಡ್ಸು ನಾನು 6th ಟೀಮ್ಗೆ ಹೈದ್ರಾಬಾದ್ಗೆ ಇಟ್ಕೊಂಡಿದ್ದೀನಿ. ಬಟ್ ಟಾಪ್ 4ಅಲ್ಲಿ ಹೈದ್ರಾಬಾದ್ ಕೂಡ ಬರ್ಬೋದು ಫ್ರೆಂಡ್ಸು. ಇದನ್ನು ಕೂಡ ಡಾರ್ಕ್ ಓಟ್ಸ್ ಟೀಮ್ ಇರುತ್ತೆ. ನಿಮ್ಗೆ ಗೊತ್ತಿದೆ ಇಶಾನ್ ಕಿಶನ್ ಇದ್ದಾನೆ. ಇದು ಬ್ಯಾಟಿಂಗ್ ಇದು ಟಾಪ್ ಆರ್ಡರ್ ತುಂಬ ಚೆನ್ನಾಗಿದೆ. ರಾಜಸ್ಥಾನ್ದು ಮತ್ತು SRHದು ಟಾಪ್ ಆರ್ಡರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಓಕೆನಾ. ಮಿಡಲ್ ಆರ್ಡರ್ ಅಂದರೆ ಮುಂಬೈ ಇಂಡಿಯನ್ಸ್ದು. ಓಕೆನಾ. ಸೊ ಹೈದ್ರಾಬಾದಲ್ಲಿ ಅಭಿಷೇಕ್ ಶರ್ಮಾ, ಅದಾದಮೇಲೆ ಇಶಾನ್ ಕಿಶನು, ಟ್ರಾವಿಸ್ ಹೆಡ್ ಚೆನ್ನಾಗಿದೆ ಫ್ರೆಂಡ್ಸು. ಟ್ರಾವಿಸ್ ಹೆಡ್ ಸ್ವಲ್ಪ ಫಾರ್ಮಲ್ಲಿಲ್ಲ. ಆದಮೇಲೆ ಇವ್ರದ್ದು ಕ್ಯಾಪ್ಟನ್ ಪಂತ್. ಓಕೆನಾ. ಸೊ ಪಂತ್ ಕಮಿಷನ್ ಕೂಡ ಇಂಜೂರ್ಡ್ ಇದ್ದಾನೆ. ಸೊ ಇದರಿಂದ ನಾನು ಈ ಟೀಮ್ಗೆ 6ಗೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಇದರಲ್ಲಿ ಕೀ ಪ್ಲೇಯರ್ ಬಂದು ಕ್ಯಾಪ್ಟನ್. ಇವ್ರದ್ದು ಲಾಸ್ಟ್ ಟೈಮ್ ನೀವು ನೋಡಿ ಎಲ್ಲ ರೆಕಾರ್ಡ್ ಬಂದು ಇವನೇ ಜಾಸ್ತಿ ವಿಕೆಟ್ ತೊಗೊಂಡವನೇ. ಓಕೆನಾ. ಸೊ ಏನಾದರೂ ಇವ್ರು ಓಪನಿಂಗ್ ಬ್ಯಾಟ್ಸ್ಮನ್ ಆಡ್ರೆ ಇವರು ಬೇಕಂದರೆ 18 ಓವರ್ಗೆ 17-15 ಓವರ್ಗೆ ಮುಗಿಸ್ಬೋದು ಫ್ರೆಂಡ್ಸು. ಓಪನಿಂಗ್ ಆರ್ಡರ್ ಫೇಲ್ ಆದಮೇಲೆ ಮಿಡಲ್ ಆರ್ಡರಲ್ಲಿ ಇವ್ರ ಹತ್ರ ಇಷ್ಟು ಒಳ್ಳೆ ಬ್ಯಾಟ್ಸ್ಮನ್ ಇಲ್ಲ. ಇವ್ರು ಚೇಸ್ ಮಾಡೋಕ್ಕಲ್ಲ. 2-3 ವಿಕೆಟ್ ಹೋಗ್ಮೇಲೆ ಮುಗ್ದೋದು ಇವ್ರದ್ದು ಕತೆ SRHದು. ಓಕೆನಾ. ನಾನು ಹೇಳೋಲ್ಲ ವೀಕ್ ಟೀಮ್ ಇದೆ ಅಂತ, ಬಟ್ ಇವ್ರದ್ದು ಮಿಡಲ್ ಆರ್ಡರ್ ಇವಾಗ ಸ್ವಲ್ಪ ನನಗೆ ಅನಿಸ್ತಾ ಇದೆ.
ಅದಾದಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೂಡ ನೀವು ನೋಡಿ ಇಷ್ಟು ಒಳ್ಳೆ ಬೌಲರ್ಸ್ ಯಾರಿಲ್ಲ, ಓಕೆನಾ. ಸೊ ಅದಕ್ಕೋಸ್ಕರ ನಾನು SRHಗೆ 6 ನಂಬರ್ಗೆ ಇಟ್ಕೊಂಡಿದ್ದೀನಿ. ಬಟ್ ಇವ್ರ ಟೀಮ್ ಬರ್ಬೋದು ಫ್ರೆಂಡ್ಸ್, ಓಕೆನಾ. ನೋ ಡೌಟ್ ಇದೆ ಅದರಲ್ಲಿ 4 ಟೀಮ್ ಟಾಪ್ 4ಅಲ್ಲಿ ಇವರು ಬರೋಕ್ಕೆ ಇವ್ರದ್ದು ಕೆಪಾಸಿಟಿ ಇದೆ. ಅಭಿಷೇಕ್ ಶರ್ಮಾ ನೋಡಿ, ಇಶಾನ್ ಕಿಶನ್ಗೆ ನೋಡಿ, ಟ್ರೆವಿಸ್ ಹೆಡ್ಗೆ ನೋಡಿ, ಓಕೆನಾ. ಸೊ ಇವರು ಚೇಸ್ ಮಾಡ್ರೆ ಹ್ಯಾಂಡಿ ಕ್ಲಾಸ್ನಿದ್ದಾನೆ ಟೀಮಲ್ಲಿ. ಸೊ ನೋ ಡೌಟ್ ಇದೆ ಫ್ರೆಂಡ್ಸ್, ಟಾಪ್ 4ಅಲ್ಲಿ ಬರ್ಬೋದು. ಬಟ್ ಯಾಕೆ ನನಗೆ ಅನಿಸ್ತಾ ಇದೆ ಟಾಪ್ 4ಅಲ್ಲಿ ಇವ್ರು ಬರೋಲ್ಲ ಅಂತ, ಓಕೆನಾ. ಅದಾದಮೇಲೆ ಡೆಲ್ಲಿ ಡೇವಲ್ಸ್, ಓಕೆನಾ. ಲೋವರ್ ಟೀಮ್ಸು ಕೆಟಗರಿಯಲ್ಲಿ ನೀವು ಡೆಲ್ಲಿ ಡೇವಲ್ಸ್ಗೆ ಇಟ್ಕೊಬೋದು. ಯಾಕೆಂದರೆ ನೋಡಿ KL ರಾಹುಲ್, ಅದಾದಮೇಲೆ ಮಿಚೆಲ್ ಸ್ಟಾರ್ಕು, ಓಕೆನಾ, ಅಭಿಷೇಕ್ ಪೊರಲು, ಓಕೆನಾ. ಬೆಂಟಕು ಒಳ್ಳೆ ಬ್ಯಾಟಿಂಗ್ ಮಾಡ್ದೆ ಈ ಸಲ. ಬಟ್ಟು ಅವನದು ಇಂಡಿಯನ್ ಪಿಚ್ಚಸಲ್ಲಿ ಇಷ್ಟು ಒಳ್ಳೆ ರೆಕಾರ್ಡ್ ಇಲ್ಲ. ಒಂದೇ ಒಂದು ಮ್ಯಾಚ್ ಆಡೋಣ ಈ ವರ್ಲ್ಡ್ ಕಪ್ಪಲ್ಲಿ ಅವ್ನು ಬೆಂಟಕು, ಓಕೆನಾ. ಅದಾದಮೇಲೆ ಮಾತಾಡ್ರೆ ಇನ್ನು ಟಿಸನ್ ಸ್ಟಬ್ ಸೌತ್ ಆಫ್ರಿಕಾ ಪ್ಲೇಯರು, ಅವ್ನು ಕೂಡ ವರ್ಲ್ಡ್ ಕಪ್ಪಲ್ಲಿ ಇಲ್ಲ ಫ್ರೆಂಡ್ಸ್, ಓಕೆನಾ. ಅವ್ನಿಗೆ ವರ್ಲ್ಡ್ ಕಪ್ ಹಾಕಿಲ್ಲ, ಸೊ ಫಾರ್ಮ್ ಇರಲಿಲ್ಲ ಅವನು. ಸೊ ಇದಕ್ಕೋಸ್ಕರ ಡಿ ಸಿ ಇಲಾಖೆ ಕೆಳಗಡೆ ಇರೋ ಟೀಮ್ ನೀವು ಈ ಟೀಮ್ಸ್ನ ಕಂಪೇರ್ ಮಾಡ್ಬೋದು. ಇವರು ಲಾಸ್ಟ್ ಕೆಳಗಡೆಯಿಂದ ಟಾಪ್ 2 ಟಾಪ್ 3 ಬರ್ಬೋದು, ಓಕೆನಾ. ಅದಾದಮೇಲೆ ಫ್ರೆಂಡ್ಸ್ ಸೇಮ್ ಲಕ್ನೋ ಜೊತೆ, ಲಕ್ನೋಲ್ಲಿ ಯಾರು ರಿಷಬ್ ಪಂತ್ ಬಿಟ್ಟು ಯಾವುದು ಸ್ಟಾರ್ ಪ್ಲೇ ಇಲ್ಲ. ಅದಾದಮೇಲೆ ರಿಷಬ್ ಪಂತು ಕೂಡ ಇವಾಗ ಸ್ಟಾರ್ ಪ್ಲೇ ಇಲ್ಲ ಫ್ರೆಂಡ್ಸ್, ಓಕೆನಾ. ಅವನಿಗೆ ಟೀಮ್ ಇಂಡಿಯಲ್ಲಿ ಬರಬೇಕಂದ್ರೆ ತುಂಬ ಕಷ್ಟ ಇದೆ. ಸೊ ನಿಕ್ಲಸ್ ಪೂರಮ್ ಕೂಡ ಫಾರ್ಮಲ್ಲಿ ಇಲ್ಲ ಫ್ರೆಂಡ್ಸ್, ಓಕೆನಾ. ಮಯಾಂಕ್ ಅದೇ, ಓಕೆನಾ. ಮಿಸ್ಟರ್ ಬ್ರಿಕೇಸು ಈ ಸಲ ಸೌತ್ ಆಫ್ರಿಕಾದಲ್ಲಿ ಏನೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಸೊ ಅವರಲ್ಲಿ ನೋಡ್ರೆ ಲಕ್ನೋನು ಕೂಡ ನಿಮಗೆ ಲೋ ಆರ್ಡರಲ್ಲಿ ಟಾಪಲ್ಲಿ ಸಿಗುತ್ತೆ, ಓಕೆನಾ. ಅದಾಗಲೂ ಮಾತಾಡೋ ಫ್ರೆಂಡ್ಸು ಗುಜರಾತ್ ಕೂಡ ಈ ಸಲ ಎಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಆಗೋಲ್ಲ ಫ್ರೆಂಡ್ಸು. ಶುಭಮ್ ಗಿಲ್ ಇದ್ದಾನೆ, ಅದರಲ್ಲಿ ಸೈ ಸುಂದರ್ ಇದ್ದಾನೆ. ಅದಾದಮೇಲೆ ಬೆನ್ ಸ್ಟೋಕ್ ಕೂಡ ಇದು ಜಾಸ್ ಬಟ್ಲರ್, ಅವ್ನು ಕೂಡ ಫಾರ್ಮಲ್ಲಿ ಇಲ್ಲ. ಸೊ ಇದಕ್ಕೋಸ್ಕರ ಈ 3 ಟೀಮು ಗುಜರಾತು, ಲಕ್ನೋ ಮತ್ತು ದಿಲ್ಲಿ, ಇದು ಇವ್ರನ್ನ ಬಿಟ್ಬಿಟ್ರೆ ನೀವು ಒಳ್ಳೆಯದು. ಯಾಕೆಂದರೆ ಇವರು 1-2 ಮ್ಯಾಚ್ ಗೆಲ್ಬೋದು, ಓಕೆನಾ. ಫ್ರೆಂಡ್ಸು ಎಲ್ಲ ಟೀಮ್ಸು ನಾನು ಪ್ರೆಡಿಕ್ಷನ್ ನಿಮಗೆ ಹೇಳ್ಬಿಟ್ಟಿದ್ದೀನಿ. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಮಾಡಿ, ದಯವಿಟ್ಟು ಬ್ಯಾಟಿಂಗ್ ಕಿಂಗ್ ಕನ್ನಡ ಅಂತ ಬಂದುಬಿಟ್ಟು ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿ ಫ್ರೆಂಡ್ಸು. ಟೆಲಿಗ್ರಾಮ್ ಚಾನಲಲ್ಲಿ ನೀವು ಬಂದರೆ ನಿಮಗೆ ಎಲ್ಲ ಮ್ಯಾಚಸ್ದು ಎವ್ರಿಡೇ ನಿಮಗೆ ಇದು ಸಿಗೋದೆ. ಬನ್ನಿ, ಎಲ್ಲ ಒಂದೇ ಗ್ರೂಪಲ್ಲಿದ್ದರೆ ಈಸಿಯಾಗಿ ನಾನು ಕೂಡ ಪ್ರೆಡಿಕ್ಷನ್ ಮಾಡ್ಬೋದು. ಎಲ್ಲ ಮ್ಯಾಚಸ್ದು ವೀಡಿಯೋ ಮಾಡೋಕ್ಕಾಗಲ್ಲ. ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ಫ್ರೆಂಡ್ಸು. ನಿಮಗೆ ಟೆಲಿಗ್ರಾಮ್ ಲಿಂಕ್ ಏನು ಸಿಕ್ಕಿಲ್ಲ ಅಂದರೆ ಬೇಕಾದ್ರೆ ನೀವು ಇಲ್ಲಿ ವಾಟ್ಸಪ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಇದು ಬರೀ ವಾಟ್ಸಪ್ ನಂಬರ್ ಇದೆ ಫ್ರೆಂಡ್ಸು, ಕಾಲ್ ಇದೀಗ ಹೋಗೋಲ್ಲ. ನೀವು ಹಾಯ್ ಅಂತ ಹಾಕಿದ್ರೆ ನಾನು ನಿಮಗೆ ಮೆಸೇಜ್ ಹಾಕ್ತೀನಿ.